ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಬಹಳ ಪುಟ್ಟದಾದ ಒಂದು ಚರಿತ್ರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದು ಯಾರು ಅಂತಂದರೆ ತೆಲಂಗಾಣ ರಾಜ್ಯದ ಭದ್ರಾಚಲಂ ಅನ್ನೋ ಒಂದು ಸ್ಥಳ, ಊರು ಅನ್ರಿ. ಅಲ್ಲಿ ನೆಲೆ ನಿಂತಹ ಸೀತಾರಾಮಾಂಜನೇಯ ಸ್ವಾಮಿ ಅವರ ಚರಿತ್ರೆಯನ್ನು, ಆಂಜನೇಯ ಸ್ವಾಮಿ ಅಂತಲೂ ಕರೀತಾರೆ ಅವರಿಗೆ. ಇವರು ಭದ್ರಾಚಲಂನಲ್ಲಿ ನೆಲೆ ನಿಂತಿದ್ದಾರೆ. ಮೂರ್ತಿ ಏನಂದ್ರೆ ನಮ್ಮಲ್ಲಿ ಮುಖ್ಯ ಪ್ರಾಣ ಅಂತೀವಲ್ಲ, ಎದುರುಗಡೆ ಮುಖ ಮಾಡಿಕೊಂಡು ಎರಡೂ ಕೈಯನ್ನು ಬಹಳ ಭಕ್ತಿಯಿಂದ ಮುಗಿದು ರಾಮದೇವರ ಮುಂದೆ ನಿಂತಹ ಒಂದು ಭಂಗಿ ಈ ಹನುಮಂತ ದೇವರು. ದೇವಸ್ಥಾನದ ಇತಿಹಾಸದ ಬಗ್ಗೆ ಬಹಳಷ್ಟು ಗೊತ್ತಿಲ್ಲ, ಆದರೆ ಆ ದೇವಸ್ಥಾನವನ್ನು ನೋಡಿದರೆ ಪುರಾತನವಾದದ್ದು ಅನ್ನಿಸ್ತು. ಯಾಕಂದರೆ ಹಳೆಯ ಶೈಲಿ, ದಕ್ಷಿಣ ಭಾರತ ಶೈಲಿ ದೇವಸ್ಥಾನ. ಅದು ಎತ್ತರವಾದ ರಾಜಗೋಪುರದ ಮೇಲೆ ಬೇರೆ ಬೇರೆ ಶಿಲ್ಪಗಳು ಕೆತ್ತಿದ್ದು, ಅಂದರೆ ಈ ಮಾಡಿದಂಥ ಶಿಲ್ಪಗಳು ಅವು ಯಾವುವು ಅಂದರೆ ರಾಮಾಯಣ ಮಹಾಭಾರತದ ಕಥೆಯನ್ನು ಆಧರಿಸಿದಂಥ, ಒಂದೊಂದು ಘಟನೆ ಆಧರಿಸಿದಂಥ ಶಿಲ್ಪಗಳು. ಇಂಥ ಸುಂದರವಾದ ಒಂದು ಗೋಪುರ, ಮುಖಮಂಟಪ ಅಂದರೆ ಬಹಳ ವಿಶಾಲವಾದಂಥ ಒಂದು ಹಾಲ್ ಅಂತಾರಲ್ಲ ಹಂಗೆ, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಅಂತಂದ್ರೆ ಈ ದೇವಸ್ಥಾನದೊಳಗೆ ನಿತ್ಯ ಶಾಸ್ತ್ರೋಕ್ತ ಪೂಜೆ ಮಾಡ್ತಾರೆ. ನಿತ್ಯ ತಪ್ಪದೆ ಶಾಸ್ತ್ರೋಕ್ತವಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನು ಬೇಕೋ ಆ ಪೂಜೆಯನ್ನು ಮಾಡ್ತಾರೆ. ಹೆಚ್ಚು ಕಡಿಮೆ ಉತ್ಸವಗಳು ನಡೀತಾನೇ ಇರ್ತಾವೆ. ಅದ್ರ ವಿಶೇಷವಾಗಿ ರಾಮನವಮಿ, ಹನುಮ ಜಯಂತಿ ಇಂಥ ವಿಶೇಷ ದಿನಗಳಂತೂ ಹೇಳಿ ಕೇಳಿ ಜನ ಜಾಸ್ತಿ, ಅವತ್ತು ವಿಶೇಷ ಉತ್ಸವವನ್ನೇ ಮಾಡ್ತಾರೆ. ಮಂಗಳವಾರ ಶನಿವಾರ 2 ದಿನ ವಿಶೇಷವಾದಂಥ ಜನಸಂದಣಿ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ ಯಾವತ್ತಾದರೂ ಉತ್ಸವದ ದಿನಗಳಲ್ಲಿ ಪ್ರಸಾದ ವಿತರಣೆ ಇರ್ತದೆ. ಆಮೇಲೆ ಹೋಗಿ ಬರಲಿಕ್ಕೆ ಸಾಕಷ್ಟು ಸಂಚಾರದ ವ್ಯವಸ್ಥೆ ಇದೆ. ಮತ್ತು ಇದು ಸರ್ಕಾರದ ಮುಜರಾಯಿ ಇಲಾಖೆಗೆ ಅಧೀನದಲ್ಲಿರುವಂಥ ಒಂದು ದೇವಸ್ಥಾನ ಆದ್ದರಿಂದ ಸುತ್ತಮುತ್ತಲೂ ವಸತಿ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಬೇಕಾದಷ್ಟು ಜನಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಕಪ್ಪು ಕಲ್ಲಿನ ಈ ಮುಖ್ಯ ಪ್ರಾಣದೇವರು ಅಥವಾ ಹನುಮಂತ ದೇವರು ಅಲ್ಲಿ ನೆಲೆ ನಿಂತು ಈ ಭದ್ರಾಚಲಂನಲ್ಲಿನ ಎಲ್ಲ ಭಕ್ತರಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಇವರ ಅನುಗ್ರಹ ಆಗಲಿ, ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.